ಎಲ್ಲರಿಗೂ ನಮಸ್ಕಾರ. ಹೊರಗಡೆ ಮೋಡಕ್ಕೆ ಕವ್ದಿದ್ರು ಎಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಇದ್ದು ಕಲ್ತಿದ್ದೀನಿ ಸ್ವಲ್ಪ. ಇವತ್ತು ಮೋಡ ಕವಿದ ವಾತಾವರಣದ ಹೀರೋ ಚೆರಿಷ್ AKA ಶೀಲಂ ಸ್ವಾಮಿ ಅವರ ದಿನ. ಇದು ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅವರು ಕೇವಲ ಹೀರೋ ಆಗಲ್ಲ, ಪ್ರತಿ ಲೈಕ್ ಫಿಲ್ಮ್ ಮೇಕಿಂಗಲ್ಲಿ ಯಾವ ಥರ ತೊಡಸ್ಕೊಬೋದು ಪ್ರತಿ ಫೀಲ್ಡಲ್ಲೂ ಅವ್ರ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಹಾಕಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಎಡಿಟಿಂಗ್ ಆಗಲಿ ಅಥವಾ ರೆಕಾರ್ಡಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅವರ ಈ ಕಷ್ಟಕ್ಕೆ ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲೇಬೇಕು. ಈ ಸಿನಿಮಾ ಹಿಟ್ಟಾದರೆ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಫಾರ್ ಹಿಮ್ ಅಂತಲೇ ಹೇಳ್ತೀನಿ ನಾನು. ಸೊ ಯಾ, ಇನ್ಫ್ಯಾಕ್ಟ್ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಅವರ ಡೆಡಿಕೇಶನ್ ಆಗಲಿ ಅಥವಾ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಎಲ್ಲನೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ವೆನ್ ನಿಮ್ಮ ಕೋ ಆ್ಯಕ್ಟರ್ ಅಷ್ಟು 100% ಅಲ್ಲ 1000% ಕೊಟ್ಟಾಗ ನಿಮಗೂ ಅದೊಂದು ಸ್ಟ್ರೆಂತ್ ಸಿಗತ್ತೆ, ಆ ಇನ್ಸ್ಪಿರೇಷನ್ ಸಿಗತ್ತೆ, ನಾನು ಕೊಡಬೇಕು, ನಂದು ಫುಲ್ ಹಾಕಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಶಿಲಮ್ ಏನು ಹೇಳ್ದಂಗೆ ಎಲ್ಲ ಹೇಳಿದ್ದೀನಿ. ಇನ್ನೇನು ಮರಿತಿದ್ದೀನಿ ಅಂತ ಗೊತ್ತಾ? ಓಕೆ ಅಲ್ಲ? ಓಕೆ, ಆಮೇಲೆ ಬಿಟ್ಟು ಮರಿಬೇಡ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಮೋಡ ಕವಿದ ವಾತಾವರಣ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಒಂದ್ಸತಿ ನಾನು ಹೇಳಿದ್ದೆ ಯಾವುದೋ ಒಂದು ಅವಾರ್ಡ್ ಶೋ ಅಲ್ಲಿ, ಬಟ್ ಇವತ್ತು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಾನು. ನನಗೆ ನನ್ನ ಮೋಸ್ಟ್ ಲೈಕ್ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಿಂಗೆ ಆಸೆ ಇದೆ ಅಂತ ಕೇಳಿದಾಗ ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅವ್ರನ್ನ ಹೇಗೆ ರೀಚ್ ಆಗೋದು ಅಂತ ಗೊತ್ತಿಲ್ಲ. ಸಿನ್ಸ್ ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್, ನನಗೆ ಹೇಗಾದರೂ ಮಾಡಿ ಒಂದು ಪ್ರೊಡ್ಯೂಸರ್ ಸಿಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೊರಟೋಗ್ತೀನಿ ಸುನಿ ಸರ್ ಜೊತೆ, ಪ್ಲೀಸ್ ನನ್ನ ಹೀರೋಯಿನ್ ಆಗಿ ಮಾಡಿ, ನನ್ನ ಜೊತೆ ನನ್ನ ಹಾಕ್ಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಅಂತೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ, ಬಟ್ ನಾನು ಜೆನ್ಯೂನ್ಲಿ ಮೀನ್ ಮಾಡಿದ್ದೆ. ಐ ಥಿಂಕ್ ಅವತ್ತು ದೇವ್ರು ನಿಜವಾಗ್ಲೂ ತಥಾಸ್ತು ಅಂತ ಅನ್ಸುತ್ತೆ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ಗೆ ಲೈಕ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಎಲ್ಲದಕ್ಕೂ ನನಗೆ ಚಾನ್ಸ್ ಇತ್ತು ಆ್ಯಂಡ್ ಆಪರ್ಚುನಿಟಿ ಇತ್ತು. ಆ್ಯಂಡ್ ಐ ಹೋಪ್ ನಾನು ಐ ಹ್ಯಾವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಅಂತ ನಾನು ಅನ್ಕೋತೀನಿ. ಸೊ ಮೋಡ ಕವಿದ ವಾತಾವರಣ ಇದೆ ಜೂನ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಇವಾಗ ಅಂತ ಅಲ್ಲ, ರಿಲೀಸ್ ಆದಮೇಲೆನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಾಮ್ ಸರ್, ಸಾತ್ವಿಕಾ, ಸುನಿ ಸರ್, ಮೋಹನ್ ಅಣ್ಣ ಆ್ಯಂಡ್ ಪ್ರತಿಯೊಬ್ಬರು ಐ ಆಮ್ ವೆರಿ ಫಾರ್ಚುನೇಟ್ ಎಲ್ಲರ ಜೊತೆ ಕೆಲಸ ಮಾಡಿರೋದು. ಸಂತೋಷ್ ಸರ್, ವಿಲಿಯಮ್ ಸರ್, ಐ ಹೋಪ್ ನಾನು ಯಾರ ಹೆಸರು ಮರೀತಿಲ್ಲ ಅಂತ. ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಟ್ರೀಸನ್ ಅಂತ ಅನ್ಕೋತೀನಿ. ಇದು ಜಸ್ಟ್ ಒಂದು ಮಿನಿ ಟ್ರೇಲರ್ ಅಷ್ಟೇ, ಇನ್ನೂ ಸಿನಿಮಾ ಬಾಕಿ ಇದೆ. ಸೊ ಕಾಯ್ತಾ ಇರಿ. ಮೋಡ ಕವಿದ ವಾತಾವರಣ ಇದೆ 26ಕ್ಕೆ. ಐ ವಿಶ್ ನಂಗೆ ರಾಮ್ ಸರ್ ಮುಂಚೆನೇ ಗೊತ್ತಿದ್ರೆ. ಹಿ ಈಸ್ ಜೆಮ್ ಆಫ್ ಅ ಪರ್ಸನ್. ನಾವು ಅವ್ರ ಥರ ಪ್ರೊಡ್ಯೂಸರ್ ನೋಡೇ ಇಲ್ಲ. ಹೀಸ್ ವೆರಿ ಚಿಲ್, ಹೀಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ತುಂಬಾ ಸಪೋರ್ಟಿವ್. ನಮ್ಮ ಸಿನಿಮಾ ಇವತ್ತು ಇಲ್ಲಿವರೆಗೂ ಬಂದಿದೆ ಅಂದರೆ ಅವರಿಂದನೇ ಕಾರಣ. ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಕಾಂಪ್ಲಿಕೇಶನ್ ಆಗಿತ್ತು, ಬಟ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ಲ. ಸೊ ಯಾ, ಫೈನಲಿ ವಿ ಆರ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಯಾವ ವಿಚಾರಕ್ಕೆ ನಿಮ್ಗೆ ಸುನಿಯವ್ರ ಜೊತೆನೇ ಅಲ್ಲ ಸರ್, ಸುನಿ ಜೊತೆ ಹೇಳಿದ್ದಾಗೆ ಅದು. ಸರ್, ನಾನು ಅವ್ರ ಪ್ರೀವಿಯಸ್ ಸಿನಿಮಾ ನೋಡಿದ್ದೀನಿ. ಆಪರೇಷನ್ ಅಲ್ಮೇಲಮ್ಮ ಆಗಲಿ, ಚಮಕ್ ಆಗಲಿ, ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ನನಗೆ ಅವ್ರದ್ದು ಸಿನಿಮಾ ಮೇಕಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ
ಲೈಕ್ ಒಂಥರ ನಾರ್ಮಲ್ ಸಿನಿಮಾ ಥರ ಇರಲ್ಲ. ಇಟ್ಸ್ ವೆರಿ ಲೈಕ್ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗೋ ಥರ ಅವ್ರ ಕಾಮಿಡಿ ಟೈಮಿಂಗ್ ಆಗಲಿ ಡೈಲಾಗ್ಸ್ ಆಗಲಿ ಲೈಕ್ ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ. ಇಟ್ ಇಸ್ ಸಿಚುವೇಶನಲ್ ಕಾಮಿಡಿ ಅಂತ ಹೇಳ್ತಾರಲ್ಲ ಆ ಥರ ಯೂಸ್ ಮಾಡ್ತಾರೆ. ಸೊ ಅದು ತುಂಬ ಜನ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಯಾ ಆ್ಯಂಡ್ ಆಲ್ಸೋ ಅವ್ರು ಬರೀ ಹೀರೋಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಹೀರೋಯಿನ್ಗೂ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ಯಾರೆಕ್ಟರ್ ಬರೀವಾಗ. ಅದು ನಂಗೆ ಇಷ್ಟ ಆಗುತ್ತೆ. ಬಿಕಾಸ್ ಆ್ಯಸ್ ವಿ ಆಲ್ ನೋ ಸ್ವಲ್ಪ ಇಂಡಸ್ಟ್ರಿ ಹೀರೋ ಸೆಂಟ್ರಿಕ್ ಇರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ, ಈ ಥರ ಒಂದು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಾಗ ಯು ವಿಲ್ ಬಿ ಹೋಪ್ಫುಲ್ ಅಲ್ವಾ. ಓಕೆ ಲೈಕ್ ನನಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು ನನ್ನ ಟ್ಯಾಲೆಂಟ್ನ ಹಾಕೋಕ್ಕೆ ಅಂತ. ಓಹ್, ನಾನು ಕನ್ಸು ಕಟ್ಟರು ನಂಗೆ ಮತ್ತೆ ಈ ಥರ ಒಂದು ಕ್ಯಾರೆಕ್ಟರ್ ಸಿಗತ್ತಾ, ಇಷ್ಟೊಂದು ಸ್ಕ್ರೀನ್ ಸ್ಪೇಸ್ ಆಗಲಿ ಈ ಥರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗತ್ತಾ ಅಂತ ಐ ಡೋಂಟ್ ನೋ. ತುಂಬಾ ಕಡಿಮೆ. ಅದಕ್ಕೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ಮೈ ಮೋಸ್ಟ್ ಆಂಟಿಸಿಪೇಟೆಡ್ ಆ್ಯಂಡ್ ದ ಬೆಸ್ಟ್ ಫಿಲ್ಮ್ ಆಫ್ ಮೈ ಕರಿಯರ್ ಸೋ ಫಾರ್. ಅಫ್ಕೋರ್ಸ್ ನಾನು ಜಾಸ್ತಿ ಮಾಡಿಲ್ಲ, ಬಟ್ ಫಾರ್ ಮೀ ಇಟ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಫಿಲ್ಮ್.